ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ರೈಲ್ವೆ ನೇಮಕಾತಿ ಪರೀಕ್ಷೆಯಲ್ಲಿ ಮತ್ತೊಮ್ಮೆ ಕನ್ನಡವನ್ನು ಕಡೆಗಣಿಸಲಾಗಿದೆ. ಏನು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಮಾತ್ರ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿರೋದು ಕನ್ನಡ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿಂದೆನೂ ಸಹ ಏನು ಈ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ರಿಂದಾಗಿ ಏನು ಪದೋನ್ನತಿ ಪರೀಕ್ಷೆಗಳನ್ನು ಮುಂದೂಡಲಾಗಿತ್ತು. ಮತ್ತೆ ಏನು ಜೂನ್ 25ರಂದು ಏನು ಆಯೋಜನೆ ಮಾಡಲಾಗಿದೆ, ಆ ಪರೀಕ್ಷೆಯಲ್ಲೂ ಸಹ ಏನು ಕನ್ನಡಕ್ಕೆ ಕೊಕ್ಕು ಕೊಡಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಏನು ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಏನೆಲ್ಲ ಏನು ಬೆಳವಣಿಗೆ ಆಗಿದೆ ಮತ್ತು ಯಾಕೆ ಇದು ಏನು ಕನ್ನಡ ವಿರೋಧ ನೀತಿ ಅನುಸರಿಸ್ತಾ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ರೈಲ್ವೆ ನೇಮಕಾತಿಗೆ ಆಗಾಗ ನಡೀತಾನೆ ಇರ್ತದೆ. ಅದರಲ್ಲೂ ಏನು ನೈಋತ್ಯ ರೈಲ್ವೆ ವ್ಯಾಪ್ತಿಯಲ್ಲಿರುವಂತಹ ಏನು ಪದೋನ್ನತಿ ಹುದ್ದೆಗಳಿಗಾಗಿ ಏನು ಪರೀಕ್ಷೆ ಆಯೋಜನೆ ಮಾಡಲಾಗಿದೆ. ಜೂನ್ 25ರಂದು ಈ ಒಂದು ಪರೀಕ್ಷೆಗಳು ನಡೆಯಲಿದ್ದಾವೆ. ಅಂದರೆ ಏನು ರೈಲಿನ ಲೋಕೋ ಪೈಲಟ್ ಇರ್ಬೋದು ಮತ್ತು ಬೇರೆ ಬೇರೆ ಹುದ್ದೆಗಳ ಪದೋನ್ನತಿಗಾಗಿ ಏನು ಈ ಒಂದು ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ಆದರೆ ಈ ಬಾರಿನೂ ಸಹ ಇಲ್ಲಿ ಕನ್ನಡ ಭಾಷೆಗೆ ಕಡೆಗಣನೆ ಮಾಡಲಾಗಿದೆ. ಅಂದರೆ ಕೇವಲ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಮಾತ್ರ ಪರೀಕ್ಷೆಗೆ ಅವಕಾಶ ಮಾಡಿಕೊಡಲಾಗಿದೆ. ಹುಬ್ಬಳ್ಳಿ, ಬೆಂಗಳೂರು ಮತ್ತು ಮೈಸೂರು 3 ಕಡೆಯೂ ಸಹ ಈ ಒಂದು ಪರೀಕ್ಷೆ ಜೂನ್ 25ರಂದು ನಡೆಯುತ್ತೆ. ಆದರೆ ಈ ಒಂದು ಏನು ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಕಡೆಗಣನೆ ಮಾಡಿರೋದ್ರಿಂದಾಗಿ ಕನ್ನಡ ಪರ ಸಂಘಟನೆಗಳ ಆಕ್ರೋಶಕ್ಕೆ ಈ ಒಂದು ಪರೀಕ್ಷೆ ಕಾರಣವಾಗಿದೆ ಅಂತ ಹೇಳ್ಬೋದು. ಈ ಹಿಂದೆನೂ ಸಹ ಇದೇ ಪದೋನ್ನತಿ ಹುದ್ದೆಗಳ ಒಂದು ಏನು ಪರೀಕ್ಷೆ ವಿಚಾರದಲ್ಲಿ ಏನು ಕನ್ನಡಕ್ಕೆ ಕಡೆಗಣನೆ ಮಾಡಲಾಗಿದೆ ಅಂತೇಳಿ ಕನ್ನಡ ಪರ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು. ಆದರೆ ಆ ಸಂದರ್ಭದಲ್ಲಿ ಆ ಒಂದು ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿತ್ತು. ಆ ಒಂದು ಏನು ಮುಂದೂಡಲ್ಪಟ್ಟಂತಹ ಪರೀಕ್ಷೆ ಈಗ ಮತ್ತೆ ಆಯೋಜನೆ ಮಾಡಲಾಗಿದೆ. ಮತ್ತೆ ಅದೇ ರಾಗ ಅದೇ ಹಾಡು ಅನ್ನೋ ರೀತಿಯಲ್ಲಿಯೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನೈಋತ್ಯ ರೈಲ್ವೆ ಅಂದರೆ ಏನು ಹುಬ್ಬಳ್ಳಿಯನ್ನು ಕೇಂದ್ರ ಸ್ಥಾನ ಹೊಂದಿರುವಂತಹ ಏನು ನೈಋತ್ಯ ರೈಲ್ವೆಯಲ್ಲಿ ಇಲ್ಲಿನೇ ಕನ್ನಡಕ್ಕೆ ಕಡೆಗಣನೆ ಮಾಡಿದರೆ ಇನ್ನು ಬೇರೆ ಕಡೆ ಕನ್ನಡದ ಪರಿಸ್ಥಿತಿ ಏನು ಅನ್ನೋ ಒಂದು ಪ್ರಶ್ನೆ ಎಲ್ಲರದ್ದಾಗಿದೆ, ಕನ್ನಡಿಗರದ್ದಾಗಿದೆ. ಯಾಕಂದರೆ ಏನು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸ್ಥಾನ ಇರೋದ್ರಿಂದಾಗಿ ಏನು ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಗೆ ಯಾರಿಗೂ ಸಹ ತಕರಾರಿಲ್ಲ. ಆದರೆ ಅದರ ಜೊತೆ ಕನ್ನಡಕ್ಕೂ ಸಹ ಆದ್ಯತೆ ಕೊಡಬೇಕು, ಕನ್ನಡ ಭಾಷೆಯಲ್ಲೂ ಸಹ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಬೇಡಿಕೆ ಏನು ಕನ್ನಡ ಪರ ಸಂಘಟನೆಗಳದ್ದಾಗಿತ್ತು ಮತ್ತು ಕನ್ನಡಿಗರದ್ದಾಗಿತ್ತು. ಆದರೆ ಇದಕ್ಕೆ ಏನು ಕನ್ನಡಿಗರ ಒಂದು ಬೇಡಿಕೆಗೆ ಸೊಪ್ಪು ಹಾಕ್ತಾ ಇಲ್ಲ. ವಿಚಿತ್ರ ಅಂದರೆ ಏನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣವರು ಸಹ ಕರ್ನಾಟಕದವರಾಗಿದ್ದಾರೆ ಮತ್ತು ಈ ವಿಚಾರದಲ್ಲಿ ಈ ಹಿಂದೆನೂ ಹೇಳಿದರು, ಇಲ್ಲ ಕನ್ನಡಕ್ಕೆ ಕಡೆಗಣನೆ ಮಾಡಲಿಕ್ಕೆ ಬಿಡಲ್ಲ, ಕನ್ನಡದಲ್ಲಿನೇ ಪರೀಕ್ಷೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಒಂದು ಮಾತನ್ನು ಅವರು ಭರವಸೆ ಕೊಟ್ಟಿದ್ದರು. ಆದರೆ ಅವ್ರ ಭರವಸೆ ಹುಸಿಯಾಗಿದೆ. ಮತ್ತು ಏನು ಹಿಂದಿ ಇಂಗ್ಲೀಷ್ನಲ್ಲಿ ಮಾತ್ರ ಪರೀಕ್ಷೆ ಪಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದಾಗಿ ನಮ್ಮವರೇ ರೈಲ್ವೆ ಖಾತೆ ರಾಜ್ಯ ಸಚಿವರಾದರೂ ಸಹ ಏನು ಪ್ರಯೋಜನ ಅನ್ನೋ ಒಂದು ಪ್ರಶ್ನೆ ಕನ್ನಡಿಗರದ್ದಾಗಿದೆ. ಹೀಗಾಗಿ ಏನು ಜೂನ್ 25ರಂದು ನಡೆಯಲಿರುವಂತಹ ಆ ಒಂದು ಪರೀಕ್ಷೆಗೆ ವಿರೋಧ ವ್ಯಕ್ತಪಡಿಸ್ತೀವಿ, ಪರೀಕ್ಷೆ ಆಗಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನೋ ಮಾತನ್ನು ಕರವೇ ನಾರಾಯಣಗೌಡ ಬಣ ಎಚ್ಚರಿಕೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಏನು ಹುಬ್ಬಳ್ಳಿಯಲ್ಲಿ ಸಭೆ ಮಾಡಿರುವಂತಹ ನಾರಾಯಣಗೌಡ ಬಣ ಈಗಾಗಲೇ ಏನು ಎಲ್ಲೆಲ್ಲಿ ಪರೀಕ್ಷೆ ನಡೀತಾ ಇದೆ ಅಂದರೆ ಹುಬ್ಬಳ್ಳಿ ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು 3 ಕಡೆಯೂ ಸಹ ಏನು ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಆವತ್ತೇನು ಪರೀಕ್ಷೆಗೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ ಮತ್ತು ಪರೀಕ್ಷೆನ ಮುಂದೂಡಲೇಬೇಕು ಮತ್ತು ಕನ್ನಡದಲ್ಲಿನೇ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲಿವರೆಗೂ ಕನ್ನಡದಲ್ಲಿ ಪರೀಕ್ಷೆಗೆ ಅವಕಾಶ ಕೊಡಲ್ವೋ ಅಲ್ಲಿವರೆಗೂ ಸಹ ನಮ್ಮ ಹೋರಾಟ ಮುಂದುವರಿತಾ ಅನ್ನೋ ಒಂದು ಎಚ್ಚರಿಕೆಯನ್ನು ಏನು ಕರವೇ ನಾರಾಯಣಗೌಡ ಬಣ ಕೊಟ್ಟಿದೆ. ರೈಲ್ವೆ ಪರೀಕ್ಷೆ ನಡೆಯಲಿದ್ದು ಗೂಡ್ಸ್ ಮ್ಯಾನೇಜರ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ರೈಲ್ವೆ ಇಲಾಖೆ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಮತ್ತು ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ಆ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ಆ ಭರ್ತಿ ನಿಯಮಾವಳಿಯಲ್ಲಿ ಕನ್ನಡವನ್ನು ಕಡೆಗಣಿಸಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಹೊರಟಿರುವಂಥ ರೈಲ್ವೆ ಇಲಾಖೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರ ಸಂಘಟನೆ ಮೊದಲಿಗೆ ಅದನ್ನು ಖಂಡಿಸ್ತೀವಿ. ಇದು ಕನ್ನಡಿಗರಿಗೆ ಆಗುತ್ತಿರುವಂಥ ಅನ್ಯಾಯ. ಕೇಂದ್ರ ಸರ್ಕಾರ ಆಗಿರ್ಬೋದು, ರೈಲ್ವೆ ಇಲಾಖೆ ಆಗಿರ್ಬೋದು, ಈ ಒಂದು ಹುದ್ದೆಗಳಿಗೆ ಕನ್ನಡವನ್ನು ಕಡೆಗಣಿಸಿರುವುದು ಬಹಳಷ್ಟು ಸ್ಪಷ್ಟವಾಗಿ ಸರಳವಾಗಿ ಎಲ್ಲರಿಗೂ ಕಂಡು ಬಂದಿರುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ, ರೈಲ್ವೆ ಇಲಾಖೆಗೆ ನಾವು ಮೊದಲಿಗೆ ಹೇಳೋದೇನಂತಂದರೆ, ಏನು ನೀವು ಜೂನ್ 25ರಂದು ಈ ಎಕ್ಸಾಮ್ಗಳನ್ನು ನೀವೇನು ಬರಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ರಿ, ತಕ್ಷಣ ಇದನ್ನು ಕೈ ಬಿಡಬೇಕು.
ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ನಿರ್ಣಾಯಕ ಹೋರಾಟವನ್ನು ಹಮ್ಮಿಕೊಂಡಿದೆ. ಆದರೆ ಏನು ಒಂದು ರೀತಿಯಲ್ಲಿ ಏನು ರೈಲ್ವೆ ಮಂಡಳಿ ಏನು ಬೋರ್ಡ್ ಇದೆ, ರೈಲ್ವೆ ಬೋರ್ಡ್ ಇರ್ಬೋದು ಮತ್ತು ನೈಋತ್ಯ ರೈಲ್ವೆ ವಲಯ, ಈ ಇಬ್ಬರಿಗೂ ಸಹ ಈ ಎರಡಕ್ಕೂ ಸಹ ಏನು ಬುದ್ಧಿನೇ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಈ ಹಿಂದೆನೂ ಸಹ ಏನು ಒಂದು ರೀತಿಯಲ್ಲಿ ಏನು ಅಭ್ಯರ್ಥಿಗಳಿಗೆ ಪ್ರಾಣ ಸಂಕಟ, ಈ ರೈಲ್ವೆ ಮಂಡಳಿಗೆ ಚೆಲ್ಲಾಟ ಅನ್ನೋ ರೀತಿಯಲ್ಲೇ ಆಗಿದೆ. ಏನು ಪದೇ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದಾರೆ, ಈ ಪರೀಕ್ಷೆಗಳನ್ನ ಮುಂದೂಡ್ತಾನೇ ಇದ್ದಾರೆ. ಮತ್ತು ಏನು ಕನ್ನಡಕ್ಕೆ ಅವಕಾಶ ಮಾಡಿಕೊಡ್ತು ಅಂತೇಳಿ ಮತ್ತೊಂದು ಸಾರಿ ಹೇಳ್ತಾರೆ. ಆದರೆ ಅಂತಿಮವಾಗಿ ಪರೀಕ್ಷೆ ಏನು ಇನ್ನೇನು ಆರಂಭಗೊಳ್ಬೇಕು ಅನ್ನೋ ಹೊತ್ತಿಗೆ ಏನು ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಮಾತ್ರ ಪರೀಕ್ಷೆಗೆ ಅವಕಾಶ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅಂದರೆ ಈ ಒಂದು ರೀತಿಯಲ್ಲಿ ಈ ಒಂದು ರೈಲ್ವೆ ಮಂಡಳಿ ಮತ್ತು ನೈಋತ್ಯ ರೈಲ್ವೆ ಚೆಲ್ಲಾಟಕ್ಕೆ ಅಭ್ಯರ್ಥಿಗಳು ಸಹ ಮನನೊಂದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನು ಕನ್ನಡ ಪರ ಸಂಘಟನೆಗಳಿರ್ಬೋದು ಮತ್ತು ಕನ್ನಡಿಗರು ಮಾತ್ರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಮತ್ತು ಈ ರೀತಿಯ ಒಂದು ಕಡೆಗಣನೆ ಸರಿಯಾದ್ದಲ್ಲ. ಏನು ನಾವು ತ್ರಿಭಾಷಾ ಸೂತ್ರ ಅಂತ ಹೇಳ್ತೀವಿ, ತ್ರಿಭಾಷಾ ಸೂತ್ರ ಅಂದರೆ ಈಗ ನಾವು ಹಿಂದಿ ಯಾಕೆ ಇದು ಮಾಡ್ತಾಯಿದ್ರಿ, ಯಾಕೆ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ರಿ, ಇಂಗ್ಲೀಷ್ ಹಿಂದಿ ಜೊತೆಗೆ ನಾವು ಕನ್ನಡ ಕೇಳ್ತಾ ಇದ್ದೀವಿ, ಕನ್ನಡ ಭಾಷೆಯಲ್ಲಿ ಸಹ ಅವಕಾಶ ಕೊಟ್ಟರೆ ಏನು ಸಮಸ್ಯೆ ಅನ್ನೋ ಒಂದು ಪ್ರಶ್ನೆ ಕನ್ನಡಿಗರದಾಗಿದೆ. ಹಾಗಾಗಿ ಈಗೇನು ಇವತ್ತೇನು ಕರವೇ ನಾರಾಯಣಗೌಡರ ಬಣ ಈಗ ವಿರೋಧ ವ್ಯಕ್ತಪಡಿಸಿದೆ. ಜೊತೆಗೆ ಇನ್ನೂ ಕೆಲವೊಂದು ಕನ್ನಡ ಪರ ಸಂಘಟನೆಗಳು ಈ ಒಂದು ಪರೀಕ್ಷೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗಾಗಿ ಆ ಒಂದು ಎಕ್ಸಾಮ್ ಸಂದರ್ಭದಲ್ಲಂತೂ ಖಂಡಿತವಾಗಿಯೂ ಸಹ ಈ ಒಂದು ವಿರೋಧ ಏನಿದೆ ಮತ್ತಷ್ಟು ತೀವ್ರಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈಗಲೇ ಎಚ್ಚೆತ್ತುಕೊಂಡು ಏನು ಕನ್ನಡಕ್ಕೂ ಸಹ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಆಗ್ರಹ ಕನ್ನಡ ಪರ ಸಂಘಟನೆಗಳಿದಾಗಿದೆ ಮತ್ತು ಕನ್ನಡಿಗರದ್ದು ಸಹ ಇದೇ ಬೇಡಿಕೆ ಆಗಿದೆ. ಈ ನಿಟ್ಟಿನಲ್ಲಿ ಏನು ರೈಲ್ವೆ ಖಾತೆ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣವರು ಇರ್ಬೋದು ಮತ್ತು ಏನು ಅಶ್ವಿನಿ ಶ್ರೀ ವೈಷ್ಣವ್ ಇರ್ಬೋದು, ಇವರೆಲ್ಲರೂ ಸಹ ಒಂದಷ್ಟು ಲಕ್ಷ್ಯ ವಹಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲದೇ ಇದ್ದರೆ ಮತ್ತೆ ಇದೇ ಭಾಷಾ ಗೊಂದಲ ಸೃಷ್ಟಿಯಾಗಿ ಏನು ಪದೋನ್ನತಿಗಾಗಿ ಏನು ವರ್ಷಗಟ್ಟಲೆ ಕಾಯ್ತಾ ಇದ್ದಾರಂತ ಅವರಿಗೆ ಅನ್ಯಾಯ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ನಿಟ್ಟಿನಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ರೈಲ್ವೆ ಇಲಾಖೆ ಒಂದಷ್ಟು ತುರ್ತು ಕ್ರಮಗಳು ಕೈಗೊಳ್ಳುವ ಅವಶ್ಯಕತೆ ಇದೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.